ನಮಸ್ಕಾರ ರೀ ಎಲ್ಲರಿಗೂ. ಇದು ಬುಧವಾರದ ಮಾರ್ನಿಂಗ್ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಇವತ್ತು ನಾಷ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ನಾಷ್ಟಕ್ಕೆ ಇವತ್ತು ಪಾಲಕ್ ರೈಸ್ ಮಾಡಕತ್ತಿದ್ನಿ. ಹಾಗಾಗಿ ಪಾಲಕ್ ಸೊಪ್ಪೆಲ್ಲ ಬಿಡಿಸಿ ತೊಳೆದು ಎತ್ತಿಟ್ಕೊಂಡು ಇವಾಗ ಜೆಪ್ಟೋ ಒಳಗೆ ಸ್ವಲ್ಪ ಫ್ರೂಟ್ಸು ಮತ್ತು ಫ್ಲವರ್ಸ್ ಎಲ್ಲ ಬುಕ್ ಮಾಡಿದ್ದು ನೋಡ್ರಿ. ಸಾನ್ವಿ ಬನಾನ ಬೇಕಂತ ನಾತಿದ್ಲು. ಇನ್ನು ಅಂಗಡಿಗೆ ಹೋಗಿ ನಾನು ತೊಗೊಂಡು ಬಂದು ಕೊಡೋದು ಸ್ವಲ್ಪ ಲೇಟ್ ಆಕತ್ತಂತೇಳಿ ಬುಕ್ ಮಾಡಿದ್ನಿ. ಅವರು ತಂದು ಕೊಟ್ಟರು ಒಂದು 5 ನಿಮಿಷದೊಳಗನೆ. ಹಾಗಾಗಿ ಸ್ನ್ಯಾಕ್ಸ್ ಬಾಕ್ಸು ರೆಡಿ ಮಾಡಿ ಇವಾಗ ನಾಷ್ಟಕ್ಕೆ ಪಾಲಕ್ ರೈಸ್ ಮಾಡತ್ತೀನಿ. ಪಾಲಕ್ ರೈಸ್ ಮಾಡಕ್ಕೆ ನೋಡ್ರಿ ಒಂದು ಬಾಳ್ಗಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಸೋಂಪು ಹಾಕ್ಕೊಂಡೇನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಒಣ ಕೊಬ್ಬರಿ ಕೊತ್ತಂಬರಿ ಕರಿಬೇವು ಇಷ್ಟು ಹಾಕಿ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಂಡೇನಿ. ಆಮೇಲೆ ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಇಡತ್ತೇನೆ ನೋಡ್ರಿ. ಅದ ಬಾಳ್ಗಿಗೆನ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡೇನಿ. ತೊಳೆದು ಎತ್ತಿಟ್ಕೊಂಡಿದ್ನಾನೆ. ಅದ ಸೊಪ್ಪನ್ನು ಹಾಕಿ ಅದಕ್ಕೂ ಒಂಚೂರು ಎಣ್ಣೆ ಹಾಕಿ ಅದನ್ನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದ ತಟ್ಟೆಗನೆ ಹಾಕಿ ಪೂರ್ತಿ ತಣ್ಣಗೆ ಹಾಕ್ಬಿಟ್ಟಿದ್ನಿ. ಅದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನೋಡ್ರಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡೇನಿ. ಇವಾಗ ಒಂದು ಕುಕ್ಕರ್ಗೆ 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಏನೇನು ಮಸಾಲೆ ಐಟಮ್ಸ್ ಇರ್ತದಲ್ಲ ಮನೆಯೊಳಗೆ ಅದನ್ನು ಹಾಕ್ಕೋಬೋದು. ನಾನು ಪಲಾವ್ ಎಲ್ಲಿದೆ ಎಲ್ಲ ಹಾಕ್ಕೊಂಡಿದ್ನಿ. ಹಾಕಿ ಇವಾಗ ರುಬ್ಬಿಟ್ಟಿರುವಂಥ ಮಿಶ್ರಣ ಹಾಕಿ 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ದೀನಿ. ನಂತರ 1-2 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು 1 ಚಮಚದಷ್ಟು ವಾಂಗಿಬಾತ್ ಪೌಡ್ರು ಆಮೇಲೆ 1 ಚಮಚದಷ್ಟು ಬಿಸಿಬೇಳೆಬಾತ್ ಪೌಡ್ರ್ ಹಾಕಿ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಇವಾಗ 2 ಗ್ಲಾಸಿಗೆ 4 ಗ್ಲಾಸಷ್ಟು ನೀರು ಹಾಕತ್ತೇನೆ ನೋಡ್ರಿ. ಕರೆಕ್ಟಾಗಿ ನೀರು ಹಾಕಿದ್ದೀವಿ ಅಂದ್ರೆ ಉದ್ರುದ್ರಾಗಿ ಬರ್ತತಿ ರೈಸ. ನೀರು ಹಾಕಿ ಮಿಕ್ಸ್ ಮಾಡಿ ಇವಾಗ 1 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಇವಾಗ ನೋಡ್ರಿ ಬಿಸಿ ಬಿಸಿಯಾದ ಪಾಲಕ್ ರೈಸ್ ರೆಡಿ ಆಗೈತಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಬಾಯ್.